ಮಳವಳ್ಳಿಯ ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪತಿ ಆರೋಪ ಮಾಡಿದ ಬೆನ್ನಲ್ಲೇ ಪತ್ನಿ ಹೊಸ ಬಾಂಬ್ ಹಾಕಿದ್ದಾಳೆ. 40 ಮಿನಿಟ್ಸ್ 30 ಮಿನಿಟ್ಸ್ ನೈಟ್ ಇದು ನಾನು ಇಲ್ದಿರೋ ಟೈಮಲ್ಲಿ ಏನು ಸರ್ ಅನ್ಕೋಬೇಕು? ನಾನು ಕೇಳಿದಕ್ಕೆ ನಮ್ಮ ಮೇಲೆ ಡಿಫಾರ್ಮೇಷನ್ ಕೇಸಾ? 108 ಚಟಗಳಿದೆ ಅವನಿಗೆ. ಹುಡುಗಿ ಇಟ್ಕೊಂಡು ಇವನು ಏನೆಲ್ಲ ಹುಡುಗಿ ಜೊತೆ ಮಾಡ್ತಿದ್ದ, ಪ್ರತಿಯೊಂದು ಇದೆ. ಶಿವ ಇವರಿಬ್ರು ಆಡೋ ಮಾತು ಕೇಳ್ತಿದ್ರೆ ಮಾತೇ ಬರ್ತಿಲ್ಲ ಬಿಡಿ. ಮದುವೆ ಆಗಬೇಕು ಅಂದ್ಕೊಂಡಿರೋ ಹುಡುಗರೇನಾದ್ರೂ ಇವ್ರ ಕಥೆ ಕೇಳಿದ್ರೆ ಮದುವೆ ಆಗೋ ಆಸೆಯನ್ನೇ ಬಿಟ್ಟು ಬಿಡ್ತಾರೇನೋ. ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಹೆಂಡತಿ ಜೊತೆ ನಾನು ಬಾಳ್ವೆ ಮಾಡ್ತಿಲ್ಲ ಅಂತ ಗಂಡ ಹೇಳ್ತಿದ್ರೆ, ಇವನೇ ಸರಿ ಇಲ್ಲ, ಇವನೇ ನೆಟ್ಟಗ್ ಸಂಸಾರ ಮಾಡ್ತಿಲ್ಲ, ಆಂಟಿಯರ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಪತ್ನಿ ಆರೋಪ ಮಾಡ್ತಿದ್ದಾಳೆ. 4 ಗೋಡೆ ಮಧ್ಯೆ ಇರಬೇಕಿದ್ದ ಸಂಸಾರದ ವಿಷಯ ಬೀದಿಗೆ ಬಂದು ಬಿದ್ದಿದೆ. ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ 10 ಆರೋಪ ಮಾಡಿಕೊಂಡು ಆಡ್ಕೊಳ್ಳೋರ ಬಾಯಿಗೆ ಬಾಡೂಟ ಆಗಿದ್ದಾರೆ. ಬೀದಿಗೆ ಬಂತು ಗಂಡ ಹೆಂಡತಿ ಬೆಡ್ರೂಮ್ ರಹಸ್ಯ. ಹೆಂಡತಿ ಬೇಡ ಎಂದ ಗಂಡ ಡಿವೋರ್ಸ್ಗೆ ರೆಡಿ ಅಂತಿದ್ದಾಳೆ ಪತ್ನಿ. ವಾರದ ಹಿಂದೆ ಮಂಡ್ಯ ಜಿಲ್ಲೆಯಲ್ಲಿ ಬಿಸಿ ಬಿಸಿ ಸುದ್ದಿಯೊಂದು ಹರಿದಾಡಿತ್ತು. ಕುಮಾರಸ್ವಾಮಿ ಮುಂದೆ ಇದೇ ಪ್ರಸನ್ನ ಒಂದೇ ಕಣ್ಣಲ್ಲಿ ಕಣ್ಣೀರಿಟ್ಟಿದ್ದ. ಸಾರ್, ನನ್ನ ಪತ್ನಿ ಮಾಜಿ ಶಾಸಕ ಅನ್ನದಾನಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ, ಅವ್ರ ಜೊತೆಗೇ ಇರ್ತಾಳೆ, ನನಗೆ ನನ್ನ ಹೆಂಡತಿ ಬೇಡ, ಡಿವೋರ್ಸ್ ಕೊಡಿಸಿ ಅಂತ ಕಣ್ಣೀರಿಟ್ಟಿದ್ದ. ಇದು ದೊಡ್ಡ ಸುದ್ದಿ ಆಗ್ತಿದ್ದಂತೆ ಸ್ವತಃ ಮಾಜಿ ಶಾಸಕರೇ ವಿಡಿಯೋವೊಂದನ್ನ ಹರಿಬಿಟ್ಟಿದ್ರು. ಇದೆಲ್ಲ ರಾಜಕೀಯ ಪಿತೂರಿ ಅಂದಿದ್ರು. ಆದ್ರೆ ಹಸಿ ಬಿಸಿ ಕಹಾನಿ ಮಾತ್ರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೆಲ್ಲ ಆಗಿ ವಾರ ಕಳೀತಿದ್ದಂತೆ ಪ್ರಸನ್ನನ ಪತ್ನಿ ಎಂಟ್ರಿ ಕೊಟ್ಟಿದ್ದಾಳೆ. ಗಂಡ ಮಾಡಿದ ಆರೋಪಕ್ಕೆಲ್ಲ ವಿದ್ಯಾಲಕ್ಷ್ಮಿ ತಿರುಗೇಟು ಕೊಟ್ಟಿದ್ದಾರೆ. ಎಸ್ಪಿ ಶೋಭಾರಾಣಿಗೆ ದೂರು ನೀಡಿದ್ದಲ್ಲದೆ ಗಂಡನ ಅಸಲಿ ಕಹಾನಿ ಬಿಚ್ಚಿಟ್ಟಿದ್ದಾಳೆ. ಮಾಜಿ ಶಾಸಕರಿಗೂ ನನಗೂ ಯಾವುದೇ ಸಂಬಂಧವಿಲ್ಲ, ಇವನಿಗೆ ಮೈತುಂಬ ಚಟ, ಈತನೇ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಆರೋಪ ಮಾಡಿದ್ದಾಳೆ. ಚಟಗಳಿಲ್ಲ ಅಂತ 108 ಚಟಗಳಿದೆ ಅವನಿಗೆ. ಈ ಸೊಪ್ಪು ಥರ ಸಿಗುತ್ತೆ ಗೊತ್ತಾ, ಅದು ನನಗೆ ಗೊತ್ತಿಲ್ಲ ಏನು ಅಂತ. ಅವ್ನ ಪ್ಯಾಂಟ್ ಜೋಬಲ್ಲಿ ಯಾವಾಗಲೂ ಅದಕ್ಕೆ ಏನೋ ಒಂದು ಪೆಟ್ನ ಇಟ್ಕೊಂಡಿದ್ದಾರೆ ಅವ್ರ ಹುಡುಗರು. ಫೋನ್ ಮಾಡಿದ ತಕ್ಷಣ ಹೋಗೋನು, 3 ದಿನ 4 ದಿನ ಬರ್ತಿರ್ಲಿಲ್ಲ. ಈ ಜಾಸ್ತಿ ಅವನು ಶ್ರೀರಾಮ್ಪುರದಲ್ಲಿ ಇರೋನು. ಪ್ರತಿ ಸರಿನೂ ನನ್ನ ಹತ್ರ ಬಂದು ಹೇಳೋದು, ನೀನೇನು ಜಾಸ್ತಿ ಮಾಡಿದ್ರೆ ನಾನು ರೋಡಿ ಕಡೆ ಇರೋನು, ನನಗೇನು ಪೊಲೀಸ್ ಸ್ಟೇಷನ್ ಹೊಸದಲ್ವೇ ಇಲ್ಲ, ಮಾವನ ಮನೆ ಇದ್ದಂಗೆ, ಹೋಗು. ಒಟ್ನಲ್ಲಿ ಗಂಡ ಹೆಂಡತಿ ಹಂಗಾಮ ಬೀದಿಗೆ ಬಂದಿದೆ. ಇಬ್ಬರಲ್ಲಿ ಯಾರು ಹೇಳ್ತಿರೋದು ಸತ್ಯವೋ ಗೊತ್ತಿಲ್ಲ. ಆದ್ರೆ ಮಾಜಿ ಶಾಸಕರ ಹೆಸರು ತಳುಕು ಹಾಕೊಂಡಿದ್ದು ಮಾತ್ರ ಸತ್ಯ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಉಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಚಿತ್ರದುರ್ಗದಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ. ಬಾಲಕಿಗೆ ಗರ್ಭಪಾತ ಮಾಡಿಸಿದನಂತೆ ಕಾಮುಕ ಶಿಕ್ಷಕ. ಘಟನೆ ಬೆಳಕಿಗೆ ಬರ್ತಿದ್ದಂತೆ ಆರೋಪಿ ಶಿಕ್ಷಕ ಆತ್ಮಹತ್ಯೆ ಯತ್ನ. ಕೈ ಮುಗಿದು ಹಣೆಗೆ ಕುಂಕುಮ ಹಚ್ಚಿಕೊಂಡು ದೇವರ ಹುಂಡಿ ಕದ್ದ ಕಳ್ಳ. ಸಿಸಿಟಿವಿಯಲ್ಲಿ ಕಳ್ಳನ ಕೈಚಳಕ ಸೆರೆ. ಬೊಮ್ಮಲಾಪುರದ ಪಟ್ಟಣದ ರಾಣಿ ದೇಗುಲದಲ್ಲಿ ಘಟನೆ. ಸಂತೆಮಾವತ್ತೂರು ವಿಎಸ್ಎಸ್ಎನ್ ಚುನಾವಣೆ ಅಕ್ರಮ ಪ್ರಕರಣ. ಕರ್ತವ್ಯದ ವೇಳೆಯೇ ಕಾಂಗ್ರೆಸ್ ಮುಖಂಡರ ಎಣ್ಣೆ ಪಾರ್ಟಿ. ಅನುಮಾನ ಮೂಡಿಸಿದ ಎಆರ್ಒ ರಾಮ್ಪ್ರಸಾದ್ ನಡೆ. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಚಪ್ಪಲಿ ಅಂಗಡಿ. ಬೆಂಕಿ ಕೆನ್ನಾಲಿಗೆಗೆ ಅಪಾರ ಪ್ರಮಾಣದ ವಸ್ತು ಸುಟ್ಟು ಭಸ್ಮ. ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಘಟನೆ.